ಎಲ್ಲರಿಗೂ ಈ ರಮ್ಯಾ ಮಾಡುವ ನಮಸ್ತೆ ನಮಸ್ಕಾರ ಹರೇ ಕೃಷ್ಣ. ಇಷ್ಟೊಂದು ಬಿಲ್ಡಪ್ ಯಾಕೆ ಕೊಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನಾನು ಸೂಪರಾಗಿ ರೆಡಿ ಆಗೋಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ರೆಡಿ ಆಗ್ತಾ ಇರ್ಬೋದು, ಯಾವುದಕ್ಕೋಸ್ಕರ ರೆಡಿ ಆಗ್ತಾ ಇರ್ಬೋದು, ಯಾವ ಥರ ರೆಡಿ ಆಗ್ತಾ ಇರ್ಬೋದು, ಇದು ಎಲ್ಲದಕ್ಕೂ ಆನ್ಸರ್ ಬೇಕಂದರೆ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸ್ನೇಹಿತರೆ, ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಆದರೆ ನಾನು ರೆಡಿ ಆಗೋಷ್ಟರಲ್ಲಿ ಲೈಟೇ ಹೊರಟೋಗ್ಬಿಡಿದೆ, ಟೈಮು ಆಗೋಗ್ಬಿಡಿದೆ. ಸೊ ಅದಕ್ಕೆ ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಲೊಕೇಶನ್ ರೀಚ್ ಆಗಿದ ತಕ್ಷಣ ನನ್ನ ಡ್ರೆಸ್ ಹೇಗಿದೆ, ಮೇಕಪ್ ಹೇಗಿದೆ, ಜ್ಯುವೆಲರಿ ಹೇಗಿದೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಸಂಜೆ ಇಷ್ಟು ಚಂದಾಗಿ ರೆಡಿ ಆಗ್ಬಿಟ್ಟು ಹಿಂಗೆಲ್ಲ ಜ್ಯುವೆಲರಿ ಹಾಕೊಂಡಿದ್ದೀನಿ ಅಂದ್ರೆ ನೀವು ಒಂದು ಸ್ವಲ್ಪ ಗೆಸ್ ಮಾಡಿರ್ತೀರಾ ಅಲ್ವಾ? ಹೌದು, ದಾಂಡಿಯಾ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ನಾಳೆ ಹಬ್ಬ ಮುಗ್ದೋಗುತ್ತೆ. ಹಬ್ಬ ಇನ್ನೇನು ಮುಗೀತಾ ಇದೆ. ದಾಂಡಿಯಾ ಆಡಿಲ್ಲ ಅಂದ್ರೆ ಹಬ್ಬ ಹಬ್ಬ ಅನ್ನಿಸ್ಕೊಳತ್ತಾ ಫ್ರೆಂಡ್ಸ್? ಯಾರ ಕಲ್ಚರ್ ಆದ್ರೆ ನಮಗೇನು, ನಮಗೆ ದಾಂಡಿಯಾ ಆಡೋದು ಮುಖ್ಯ, ಎಂಜಾಯ್ ಮಾಡೋದು ಮುಖ್ಯ, ಎಂಟರ್ಟೈನ್ಮೆಂಟ್ ಕೊಡೋದು ಮುಖ್ಯ ಅಲ್ವಾ? ನನ್ನ ಡ್ಯಾನ್ಸನ್ನ ನೀವು ಎಂಜಾಯ್ ಮಾಡ್ತೀರಾ ಅಲ್ವಾ? ಅಂಡ್ ನೀವು ನನಗೆ ಚಾಲೆಂಜ್ ಕೊಟ್ಟಿದ್ರಿ, ಡಾನ್ಸ್ ಮಾಡಬೇಕು ಅಂಡ್ ಅಡುಗೆ ಮಾಡಬೇಕು ಅಂಡ್ ನನ್ನ ಫ್ರೆಂಡನ್ನ ಮೀಟ್ ಮಾಡಬೇಕು ಅಂತ. ಸೊ ಈ ವ್ಲಾಗಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ. ಅಂಡ್ ನಾನು ಒಬ್ಳೇ ಹೋದ್ರೆ ಹೆಂಗೆ? ನನ್ನ ಜೊತೆ ಎಂಜಾಯ್ ಮಾಡೋದಕ್ಕೆ ಇನ್ನೊಬ್ರು ನನ್ನ ಜೊತೆಲಿ ಇರ್ಲೇಬೇಕಲ್ವಾ? ಅವರು ನನ್ನ ಜೊತೆ ಇದ್ದಾರೆ. ಇಬ್ರು ಸೇರ್ಕೊಂಡು ದಾಂಡಿಯಾ ಆಡೋದಕ್ಕೆ ಹೋಗ್ತಾ ಇದೀವಿ. ಮ್ಯಾಚಿಂಗ್ ನೋಡಿ, ನಾನು ಬ್ಲ್ಯಾಕು, ಅವಳು ಬ್ಲ್ಯಾಕು. ಆ್ಯಂಡ್ ಫೈನಲಿ ನಾವಿಬ್ರು ದಾಂಡಿಯಾ ಆಡ್ಕೊಂಡು ಸೂಪರಾಗಿ ಬರ್ತೀವಿ. ಈ ಒಂದು ಮೂಮೆಂಟಲ್ಲಿ ಲಿಯಾ, ನಿನಗೆ ಯಾವ ಹಾಡು ನೆನಪಾಗುತ್ತಿದೆ? ನನಗೆ ಈ ಹಾಡು ಓಕೆ, ಒಂದು ತಮಿಳ್ ಸಾಂಗ್ ಹೇಳು ನೋಡೋಣ. And one more. Tayya 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 taka tayya 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 taka tayya 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 tayya. ಫ್ರೆಂಡ್ಸ್, ನಾನೊಂದು ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಇವಾಗ ಡಾನ್ಸ್ ಆಡಬೇಕು. ಬಟ್ ಡಾನ್ಸ್ ಮೂಮೆಂಟ್ ಏನು ಮಾಡೋದಂತಾನೆ ನಮ್ಗಿಬ್ರಿಗೂ ಗೊತ್ತಿಲ್ಲ. ಅದಕ್ಕೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಒಂದಷ್ಟು ಮೂಮೆಂಟ್ ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಹೋಗ್ಬಿಟ್ಟು ಮಾಡಬೇಕು. ಲೇಟ್ ಬೇರೆ ಆಗ್ಬಿಟ್ಟಿದೆ, ಲೈಟೇ ಬೇರೆ ಇಲ್ಲ. ಅಟ್ಲೀಸ್ಟ್ ಒಂದು ರೀಲು, ಒಂದಷ್ಟು ಫೋಟೋಸ್ ತಗೊಳ್ಳಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ನಾನು ದಾಂಡಿಯಾ ಆಡಬೇಕು ಅಂತ ಹೇಳ್ಬಿಟ್ಟು ಡ್ರೆಸ್ ಬೇರೆ ತಗೊಂಡು ಬಂದಿದ್ದೀನಿ ಕೋಲಾರ ಬಗ್ಗೆ. ಅಷ್ಟಕ್ಕಾದರೂ ಅಟ್ಲೀಸ್ಟ್ ಒಂದು ವಿಡಿಯೋ, ಒಂದು ಫೋಟೋ. ಇನ್ನು ಮಳೆ ಬೇರೆ ಬರ್ತಾ ಇದೆ. ನಿಜವಾಗ್ಲೂ ನಾವು ಹೊರಗಡೆ ದಾಂಡಿಯಾ ಆಡೋಕ್ಕಾಗುತ್ತಾ ಗೊತ್ತಿಲ್ಲ ನನಗೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಇಬ್ಬರು ಫುಲ್ಲು ಖುಷಿಯಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಫೈನಲಿ ಗರ್ಭ ಅಂದರೆ ದಾಂಡಿಯಾ ಆಡೋದಕ್ಕೆ ನಾವಿಬ್ಬರು ಬಂದಿದ್ದೀವಿ. ನಮ್ಮ ಸುತ್ತಮುತ್ತ ಹೇಗಿರ್ತಿದೆ, ಎಲ್ಲಿ ನೋಡಿದ್ರು ಜನನೇ ಫ್ರೆಂಡ್ಸ್.
Bollywood Bollywood style. ಫೈನಲಿ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನಾನು ನೋಡಿದ್ರೆ ಹೆಂಗೆ ಕಾಣಿಸ್ತಿದೆ ನಿಮಗೆ, ಫುಲ್ ಮೇಕಪ್ ಎಲ್ಲ ಹೋಗಿ ಲಿಪ್ಸ್ಟಿಕ್ ಎಲ್ಲ ಹೋಗಿ ಫೈನಲಿ ನಾನು ಕೂದಲನ್ನ ಈ ಥರ ಗಂಟಾಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಡ್ಯಾನ್ಸ್ ಮಾಡಿದ್ದೀನಿ ನಾನು, ಸಖತ್ ಎಂಜಾಯ್ ಮಾಡಿದೆ ಮಾತ್ರ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಈ ಥರ ಯಾವತ್ತೂ ನಾನು ದಾಂಡಿಯಾ ಆಡೇ ಇರಲಿಲ್ಲ ನನ್ನ ಲೈಫ್ ಟೈಮಲ್ಲಿ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು. ಎಕ್ಸ್ಪೀರಿಯನ್ಸ್ ತುಂಬ ಮಸ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ಫುಲ್ಲು ಊಟ ತಿಂಡಿ ಅಂದ್ಕೊಂಡು ಎಲ್ಲ ತಿಂದ್ವಿ. ಲಾಸ್ಟಲ್ಲಿ ಐಸ್ ಕ್ರೀಮ್ ಬೇರೆ ತಿಂದ್ವಿ. ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಬಾಯ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆಯಲ್ಲಿ ಅವಳು ನನ್ನ ಥರನೇ ಆಗ್ಬಿಟ್ಟಿದ್ದಾಳೆ. ನಮ್ಮ ಒರಿಜಿನಲ್ ಕಲರ್ಗೆ ಬಂದ್ಬಿಟ್ಟಿದ್ದೀವಿ ನಾವು ಇವಾಗ. ಓಕೆ ಬಾಯ್, ಟೇಕ್ ಕೇರ್. ಮಳೆ ಬರೋಕ್ಕೆ ಮುಂಚೆ ಮನೆಗೆ ಹೋಗ್ಬೇಕು. ಬಾಯ್ ಬಾಯ್ ಬಾಯ್.